ಕ್ಲೈಮೇಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆವು. ಇನ್ನ ಇನ್ನೊಂದು ಅತ್ಯಂತ ಮುಖ್ಯವಾಗಿರುವಂತ ಚಾಪ್ಟರ್ ಯಾವುದಂದ್ರ ಕರ್ನಾಟಕ ರಾಜ್ಯದ ಮಣ್ಣು. ಕರ್ನಾಟಕ ರಾಜ್ಯದ ಮಣ್ಣು ಮತ್ತು ಅದರ ವಿಧಗಳು. ಸಾಮಾನ್ಯವಾಗಿ ಮಣ್ಣು ಅಂದ್ರೆ ಏನು? ಮಣ್ಣು ಅಂತಂದ್ರೆ ಭೂಮಿಯ ಮೇಲೆ ನಿರ್ಮಾಣಗೊಂಡ ಶಿಲಾಚೂರುಗಳ ಸಂಯೋಜನೆಯನ್ನು ಮಣ್ಣು ಎನ್ನುವರು. ಭೂಮಿಯ ಮೇಲೆ ನಿರ್ಮಾಣಗೊಂಡ ಶಿಲಾಚೂರುಗಳ ಸಂಯೋಜನೆಯನ್ನು ಮಣ್ಣು ಎನ್ನುವರು. ಮಣ್ಣು ಅಂದ್ರೆ ಏನು? ಭೂಮಿಯ ಮೇಲೆ ನಿರ್ಮಾಣಗೊಂಡ ಶಿಲಾಚೂರುಗಳ ಸಂಯೋಜನೆಯನ್ನು ಮಣ್ಣು ಎಂದು ಕರೆಯುತ್ತೇವೆ. ಮಣ್ಣಿನ ವೈಜ್ಞಾನಿಕವಾದ ಅಧ್ಯಯನವನ್ನ ಏನಂತ ಕರಿತೀವಿ ಅಂದ್ರೆ ಪೆಡಾಲಜಿ ಅಂತ ಕರಿತೀವಿ. ಮಣ್ಣಿನ ವೈಜ್ಞಾನಿಕವಾದ ಅಧ್ಯಯನವನ್ನು ಮಣ್ಣಿನ ವೈಜ್ಞಾನಿಕವಾದ ಅಧ್ಯಯನವನ್ನು ಪೆಡಾಲಜಿ ಎಂದು ಕರೆಯುತ್ತೇವೆ. ಮಣ್ಣನ್ನು ಕುರಿತು ಸೈಂಟಿಫಿಕ್ ಆಗಿ ಅಧ್ಯಯನ ಮಾಡುವಂತ ಶಾಸ್ತ್ರವನ್ನ, ಮಣ್ಣಿನ ವೈಜ್ಞಾನಿಕವಾದ ಅಧ್ಯಯನವನ್ನ ಪೆಡಾಲಜಿ ಅಂತ ಕರೆದರೆ, ಭೂಮಿಯ ಮೇಲೆ ನಿರ್ಮಾಣಗೊಂಡ ಶಿಲಾಚೂರುಗಳ ಸಂಯೋಜನೆಯನ್ನು ಮಣ್ಣು ಅಂತ ಕರಿತೀವಿ. ಭಾರತದ ಮಣ್ಣು ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ಮಧ್ಯಪ್ರದೇಶದ ಭೂಪಾಲದಲ್ಲಿದೆ. ಈ ಮಧ್ಯಪ್ರದೇಶದ ಭೂಪಾಲ್ ಏನಂದ್ರ ಭಾರತದ ಮಣ್ಣು ಸಂಶೋಧನಾ ಕೇಂದ್ರ. ಭಾರತದ ಮಣ್ಣು ಸಂಶೋಧನಾ ಕೇಂದ್ರ. ಭಾರತದ ಮಣ್ಣು ಸಂಶೋಧನಾ ಕೇಂದ್ರ ಮಧ್ಯಪ್ರದೇಶದ ಭೂಪಾಲದಲ್ಲಿದೆ. ಇನ್ನು ಕರ್ನಾಟಕ ರಾಜ್ಯದಲ್ಲಿ 2 ಮಣ್ಣು ಸಂಶೋಧನಾ ಕೇಂದ್ರಗಳದಾವೆ. ಕರ್ನಾಟಕ ರಾಜ್ಯದಲ್ಲಿ 2 ಮಣ್ಣು ಸಂಶೋಧನಾ ಕೇಂದ್ರಗಳದಾವೆ. ನೋಡಿ, ಭಾರತದ ಮಣ್ಣು ಸಂಶೋಧನಾ ಕೇಂದ್ರ ಅಂದ್ರ ಮಧ್ಯಪ್ರದೇಶದ ಭೂಪಾಲ್. ಕರ್ನಾಟಕ ರಾಜ್ಯದಲ್ಲಿ 2 ಮಣ್ಣು ಸಂಶೋಧನಾ ಕೇಂದ್ರಗಳದಾವೆ. ಹೇಳಿ ನೋಡೋಣ, 2 ಯಾವುವು? ಕರ್ನಾಟಕ ರಾಜ್ಯದ 2 ಮಣ್ಣು ಸಂಶೋಧನಾ ಕೇಂದ್ರಗಳು ಯಾವುವು? ಸಿದ್ದು ಕರೆಕ್ಟ್ ಆನ್ಸರ್. ಒಂದು ಬೆಂಗಳೂರಿನ ಹೆಬ್ಬಾಳ್. ಬೆಂಗಳೂರು ಹೆಬ್ಬಾಳ್ ಒಂದು. ಇನ್ನೊಂದು ಯಾವುದು? ಬಳ್ಳಾರಿ. ಒಂದು ಬೆಂಗಳೂರಿನ ಹೆಬ್ಬಾಳ್, ಇನ್ನೊಂದು ಬಳ್ಳಾರಿ. 2 ಸಂಶೋಧನಾ ಕೇಂದ್ರಗಳನ್ನ ನೋಡ್ತೀವಿ. ರೇಖಾ ಮೇಡಮ್ ನೋಟ್ಸ್ ಬರ್ಸೋಣ. ನೋಟ್ಸ್ ಬರ್ಸೋ ಟೈಮ್ ಬಹಳ ಸುಮ್ಮನೆ ವೇಸ್ಟ್ ಆಗ್ತದ ಅಂತ. ಅಭಿಷೇಕ್ ಅವ್ರೆ, ನಾನು ನಿನ್ನೆ ಎಂದಿದ್ಮೇಲೆ 9 ಗಂಟೆಗೆ ಸ್ಟಾರ್ಟ್ ಆಗಬಹುದು ಅಂತ ಹೇಳಿ. ಟೈಮ್ ಟೇಬಲ್ ನೋಡ್ರಿ, ಅಲ್ಲೇ ಕ್ಲಾಸ್ ಹಾಕಿರ್ತಾರ ಟೈಮ್ ಟೇಬಲ್ ನೋಡಿ. ಭೂಮಿಯ ಮೇಲೆ ನಿರ್ಮಾಣಗೊಂಡ ಶಿಲಾಚೂರುಗಳ ಸಂಯೋಜನೆಯನ್ನ ಮಣ್ಣು ಅಂತ ಕರಿತೀವಿ, ಅಥವಾ ಭೂಮಿಯ ಮೇಲೆ ಇರುವಂತ ತೆಳುವಾದ ಪದರನ್ನ ಮಣ್ಣು ಅಂತ ಕರಿತೀವಿ. ಭಾರತದ ಮಣ್ಣು ಸಂಶೋಧನಾ ಕೇಂದ್ರ ಇರುವುದು ಮಧ್ಯಪ್ರದೇಶದ ಭೂಪಾಲದಲ್ಲಿ. ಕರ್ನಾಟಕ ರಾಜ್ಯದಲ್ಲಿ 2 ಮಣ್ಣು ಸಂಶೋಧನಾ ಕೇಂದ್ರಗಳದಾವೆ. ಒಂದು ಬೆಂಗಳೂರು, ಇನ್ನೊಂದು ಹೆಬ್ಬಾಳ್. ಬೆಂಗಳೂರಿನ ಹೆಬ್ಬಾಳ್, ಇನ್ನೊಂದು ಬಳ್ಳಾರಿ ಅನ್ನುವಂತ ಸ್ಥಳದಲ್ಲಿ. ಯಾವುದೇ ಒಂದು ಶಿಲೆ ಮಣ್ಣಿನ ಮೂಲ ರೂಪ ಯಾವುದಂತ ಕ್ವಶನ್ ಆಗಿದೆ. ಮಣ್ಣಿನ ಮೂಲ ರೂಪ ಯಾವುದಂದ್ರೆ ಶಿಲೆ. ಮಣ್ಣಿನ ಮೂಲ ರೂಪ ಯಾವುದಂದ್ರೆ ಶಿಲೆ. ಮಣ್ಣಿನ ಮೂಲ ಅಂಶ ಅಥವಾ ಮಣ್ಣಿನ ಮೂಲ ರೂಪ ಯಾವುದಂದ್ರೆ ಶಿಲೆ. ಯಾವುದೇ ಒಂದು ಶಿಲೆ ಮಣ್ಣಾಗಿ ಪರಿವರ್ತನೆ ಆಗಬೇಕಾದರೆ
ಕನಿಷ್ಠ 100 ವರ್ಷ, ಗರಿಷ್ಠ 1,00,000 ವರ್ಷ. ನೋಡಿ, 1,00,000 ವರ್ಷ. ಕನಿಷ್ಠ 100 ವರ್ಷ, ಗರಿಷ್ಠ 1,00,000 ವರ್ಷ. ನೋಡಿ, ಯಾವುದೇ ಒಂದು ಕಲ್ಲು ಮಣ್ಣಾಗಿ ಪರಿವರ್ತನೆ ಆಗಬೇಕಾದ್ರೆ ಕನಿಷ್ಠ 100 ವರ್ಷ, ಗರಿಷ್ಠ 1,00,000 ವರ್ಷ. ಕಲ್ಲು ಮಣ್ಣಾಗಿ ಪರಿವರ್ತನೆಗೊಳ್ಳುವ ಅಥವಾ ಶಿಲೆ ಮಣ್ಣಾಗಿ ಪರಿವರ್ತನೆಗೊಳ್ಳುವ ಪ್ರಕ್ರಿಯೆಗೆ ಶಿಥಿಲೀಕರಣ ಅಂತ ಕರಿತೀವಿ. ಶಿಥಿಲೀಕರಣ. ರಾಕ್ಸ್ ಬಿಕಮ್ ಸಾಯಿಲ್ ದಟ್ ಪ್ರೊಸೆಸ್ ವೆದರಿಂಗ್ ಅಂತ ಕರಿತೀವಿ. ಕಲ್ಲು ಮಣ್ಣಾಗಿ ಪರಿವರ್ತನೆಗೊಳ್ಳುವ ಪ್ರಕ್ರಿಯೆಯನ್ನ ಶಿಥಿಲೀಕರಣ ಅಂತ ಕರಿತೀವಿ. ಮಣ್ಣಿನ ಮೂಲ ರೂಪ ಅಂದ್ರ ಶಿಲೆ. ಯಾವುದೇ ಒಂದು ಶಿಲೆ ಮಣ್ಣಾಗಿ ಪರಿವರ್ತನೆ ಆಗಬೇಕಾದ್ರ ಕನಿಷ್ಠ 100 ವರ್ಷ ಸಮಯ ತೆಗೆದುಕೊಂಡ್ರ ಗರಿಷ್ಠ 1,00,000 ವರ್ಷ ಸಮಯ ತೆಗೆದು. ಈ ನಾಳೆ ಕ್ವಶನ್ ಕೇಳಬಹುದು, ಸರ್ ಬಿಜಾಪುರದ ಗೋಲಗುಮ್ಮಟ ಯಾಕೆ ಮಣ್ಣಾಗಿಲ್ರಿ, ಮೈಸೂರಿನ ಅರಮನೆ ಯಾಕೆ ಮಣ್ಣಾಗಿಲ್ರಿ? ಅದು ಒಂದಿನ ಮಣ್ಣಾಗ್ತದ. ಮಣ್ಣಿನ ಕಾಯಿ ಮಣ್ಣಿಗೆ ಹೋಗ್ಲೇಬೇಕು. ಆದ್ರೆ ಯಾವುದೇ ಒಂದು ಕಲ್ಲು ಮಣ್ಣಾಗಿ ಪರಿವರ್ತನೆ ಆಗ್ಬೇಕಾದ್ರ ಕನಿಷ್ಠ 100 ವರ್ಷ ಬೇಕು, ಗರಿಷ್ಠ 1,00,000 ವರ್ಷ ಬೇಕು. ಇನ್ನ ವಿಶೇಷ ಏನು? ಶಿಲಾಚೂರುಗಳದಾವಲ್ಲ, ಶಿಲಾಚೂರುಗಳನ್ನ ಅಳತೆ ಮಾಡಕ್ ಒಂದು ಸಾಧನೆ ಇದೆ. ಶಿಲಾಚೂರುಗಳನ್ನ ಅಳತೆ ಮಾಡುವ ಸಾಧನೆಯನ್ನು ಶಿಲಾಚೂರುಗಳನ್ನ ಅಳತೆ ಮಾಡುವ ಸಾಧನೆಯನ್ನು ವೆಂಟ್ವರ್ತ್ ಸ್ಕೇಲ್ ಅಂತ ಕರೀತಾರೆ. ವೆಂಟ್ವರ್ತ್ ಸ್ಕೇಲ್ ಎನ್ನುವರು. ಶಿಲಾಚೂರುಗಳನ್ನ ಅಳತೆ ಮಾಡುವಂತ ಸಾಧನ ಯಾವ್ದಂದ್ರ ವೆಂಟ್ವರ್ತ್ ಸ್ಕೇಲ್. ಶಿಲಾಚೂರುಗಳನ್ನ ಅಳತೆ ಮಾಡುವಂತ ಸಾಧನವನ್ನ ವೆಂಟ್ವರ್ತ್ ಸ್ಕೇಲ್ ಅಂತ ಕರಿತೀವಿ. ವೆಂಟ್ವರ್ತ್ ಸ್ಕೇಲ್. ಶಿಲಾಚೂರುಗಳನ್ನ ಅಳತೆ ಮಾಡುವ ಸಾಧನವನ್ನ ವೆಂಟ್ವರ್ತ್ ಸ್ಕೇಲ್ ಎಂದು ಕರೆಯುತ್ತೇವೆ. ಮಣ್ಣಿನ ಮೂಲ ರೂಪ ಶಿಲೆ. ಯಾವುದೇ ಒಂದು ಮಣ್ಣು ಕಲ್ಲು ಮಣ್ಣಾಗಿ ಪರಿವರ್ತನೆ ಆಗಬೇಕಾದ್ರೆ ಕನಿಷ್ಠ 100 ವರ್ಷ ಸಮಯ ತೆಗೆದುಕೊಳ್ಳುತ್ತದ, ಗರಿಷ್ಠ 1,00,000 ವರ್ಷ ಸಮಯ ತೆಗೆದುಕೊಳ್ಳುತ್ತದ. ಶಿಲಾಚೂರುಗಳನ್ನ ಅಳತೆ ಮಾಡುವಂತ ಸಾಧನ ಯಾವ್ದಂದ್ರ ವೆಂಟ್ವರ್ತ್ ಸ್ಕೇಲ್ ಅಂತ ಹೇಳಿ ಗುರುತಿಸ್ತೀವಿ. ಮಣ್ಣಿನಲ್ಲಿರುವಂತ ಆಮ್ಲ ಯಾವ್ದಂತ ಕ್ವಶನ್ ಆಗಿದೆ. ಮಣ್ಣಿನಲ್ಲಿರುವ ಆಮ್ಲ ಯಾವುದು? ಯಾರು ಆನ್ಸರ್ ಹೇಳ್ತೀರಿ? ಮಣ್ಣಿನಲ್ಲಿ ಕಂಡು ಬರುವಂತ ಆಮ್ಲ ಯಾವುದು? ಮಣ್ಣಿನಲ್ಲಿ ಕಂಡು ಬರುವಂತ ಆಮ್ಲ ಸೂಪರ್, ಯೂಮಿಕ್ ಆಮ್ಲ. ನೋಡಿ, ಮಣ್ಣಿನಲ್ಲಿ ಕಂಡು ಬರುವಂತ ಆಮ್ಲ ಯಾವ್ದಂದ್ರ ಯೂಮಿಕ್ ಆಮ್ಲ. ಯೂಮಿಕ್ ಆಮ್ಲ ಮಣ್ಣಿನಲ್ಲಿ ಕಂಡು ಬರುವಂತ ಒಂದು ಆಮ್ಲವಾಗಿದೆ. ಯೂಮಿಕ್ ಆಮ್ಲ. ಮಣ್ಣಿನಲ್ಲಿ ಕಂಡು ಬರುವಂತ ಆಮ್ಲ ಯೂಮಿಕ್ ಆಮ್ಲ ಅಂತೇಳಿ ಕರಿತೀವಿ. ಶಿಲಾಚೂರುಗಳನ್ನ ಅಳತೆ ಮಾಡುವಂತ ಸಾಧನ ವೆಂಟ್ವರ್ತ್ ಸ್ಕೇಲ್. ಆದರೆ ಮಣ್ಣಿನಲ್ಲಿ ಕಂಡು ಬರುವಂತ ಆಮ್ಲ ಯಾವ್ದಂದ್ರ ಯೂಮಿಕ್ ಆಮ್ಲ. ನಾವು ಸಾಮಾನ್ಯವಾಗಿ ಇಲ್ಲೊಂದು ಮರ ಇದೆ. ಇದಕ್ಕೆ ಎ ಟೈಪ್ ಸಾಯಿಲ್ ಅಂತ ಕರೀತಾರೆ. ಇದು ಬಿ ಟೈಪ್ ಸಾಯಿಲ್. ಇದು ಎ ಟೈಪ್ ಸಾಯಿಲ್, ಇದು ಓ ಟೈಪ್ ಸಾಯಿಲ್, ಇದು ಬಿ ಟೈಪ್ ಸಾಯಿಲ್, ಇದು ಸಿ ಟೈಪ್ ಸಾಯಿಲ್, ಇದು ಆರ್ ಟೈಪ್ ಸಾಯಿಲ್ ಅಂತ ಕರೀತೀವಿ. ಮಣ್ಣಿನ ವಿಧಗಳನ್ನು ತೆಗೆದುಕೊಂಡಾಗ ಭೂಮಿ ಅಂತರಾಳಕ್ಕೆ ಹೋದಂಗ ಓ ಟೈಪ್, ಎ ಟೈಪ್, ಬಿ ಟೈಪ್, ಸಿ ಟೈಪ್, ಆರ್ ಟೈಪ್. ಇದು ಅತ್ಯಂತ ಪರಿಪಕ್ವವಾಗಿರುವಂತ ಮಣ್ಣು. ಓ ಅಂತಂದ್ರೆ ಏನು?
ಬರೇ ಮಣ್ಣು ಅಂತಂದ್ರ ಈ ಸಾಮಾನ್ಯವಾಗಿ ನಾವು ಕಲ್ಲು ಮಣ್ಣಾಗಿ ಪರಿವರ್ತನೆಗೊಳ್ಳುವ ಪ್ರಕ್ರಿಯೆಗೆ ನಾವು ಶಿಥಿಲೀಕರಣ ಅಂತ ಕರೆದೆವು. ಕಲ್ಲು ಮಣ್ಣಾಗಿ ಪರಿವರ್ತನೆಗೊಳ್ಳುವ ಹಂಗಂತೇಳಿ ಒಂದು ಟ್ರ್ಯಾಕ್ಟರ್ ಕಲ್ಲು ಒಯ್ದು ಕಡಿಮೆ ಮಿಷನ್ದಾಗ ಹಿಟ್ ರುಬ್ಬಿದಂಗ್ ರುಬ್ಬಿ ಅದನ್ನ ಪೌಡರ್ ತಂದು ಅದ್ರಾಗ ಇಲ್ಲ ಈ ವರ್ಷ ನಾವು ಜೋಳ ಬಿತ್ತೀವಿ, ಗೋಧಿ ಬಿತ್ತೀವಿ, ಅಕ್ಕಿ ಬಿತ್ತೀವಿ, ಅದರ ಸೂರ್ಯಕಾಂತಿ ಬಿತ್ತೀವಿ ಅಂದ್ರ ಬಿದ್ದು ಒದ್ದಾಡಿ ಹತ್ರ ಒಂದ್ ಹನಿ ಬೆಳೆ ಆಗಲ್ಲ. ಅದ್ರಾಗ ಒಂದ್ 4-5 ಟ್ರಿಪ್ ಕಡಿಕಲ್ಲು ಒಯ್ದು ಒಂದು ಕಡಿ ಮಷಿನ್ದಾಗ ಹಿಟ್ ರುಬ್ಬಿದಂಗ್ ರುಬ್ಬಿ ಆ ಹಿಟ್ಟಿನ್ಯಾಗ ನಾವ್ ಏನಾದ್ರೂ ಬೆಳಿತೀವಿ ಅಂದ್ರೆ ಬೆಳಕ್ ಸಾಧ್ಯ ಇಲ್ಲ. ಯಾಕೆ ಬೆಳಕ್ ಸಾಧ್ಯ ಇಲ್ಲ ಅಂದ್ರ ಅದ್ರಾಗ ಸಮಥಿಂಗ್ ಏನು ಇರಂಗಿಲ್ಲ. ಸಮಥಿಂಗ್ ಅಂದ್ರೆ ಏನು? ಎಸ್, ಸಮಥಿಂಗ್ ಅಂದ್ರೆ ಏನು? ಸೂಪರ್. ಅದ್ರಾಗ ಏನಿರಬೇಕು ಅಂತಂದ್ರ ಸೂಪರ್. ಅದರಾಗ ಲವಣಾಂಶಗಳಿರಬೇಕು. ಲವಣಾಂಶಗಳು ಲವಣಾಂಶಗಳ ಪ್ರಮಾಣ ಇರಬೇಕು. ಅದಕ್ಕೆ ಏನಂತ ಕರೀತಾರ ಲವಣಾಂಶಗಳು ಅಂತಂದ್ರ ಹ್ಯೂಮಸ್ ಅಂತ ಕರೀತಾರ ನೋಡಿ. ಹ್ಯೂಮಸ್ ಅಂದ್ರೆ ಏನು? ನಿಜವಾದ ಮಣ್ಣು. ಈಗ ಹಳ್ಳಿಯಾಗ ನೋಡ್ರಿ ನೀವು ಕೆರಿ ಮಣ್ಣು ಹೊಡಿಸ್ಬೇಕಂತಾರ. ಕೆರಿ ಮಣ್ಣನ್ನು ಹೊಲಕ್ಕೆ ಹೊಡಿಸ್ತಾರೋ, ಹೊಲದ ಮಣ್ಣು ಕೆರಿ ಹೊಡಿಸ್ತಾರೋ. ಕೆರೆಯ ಮಣ್ಣನ್ನು ಹೊಲಕ್ಕೆ ಹಾಕ್ತಾರಂದ್ರ ಕೆರೆಯ ಮಣ್ಣಿನಲ್ಲಿ ಅಗಾಧವಾದ ಶಕ್ತಿ ಇದೆ. ರಂಜಕ ಇದೆ, ಪೊಟ್ಯಾಷಿಯಂ ಇದೆ, ಗಂಧಕ ಇದೆ, ಹಲವಾರು ಲವಣಾಂಶಗಳದಾವ. ಅದಕ್ಕೆ ಕೆರೆಯ ಮಣ್ಣು ಅತ್ಯಂತ ಫಲವಾಗಿರುತ್ತದೆ. ಆ ಊರಿನ ಕೆರೆಯ ಮಣ್ಣು ಅತ್ಯಂತ ಹೆಚ್ಚು ಲವಣಾಂಶಗಳಿಂದ ಕೂಡಿರ್ತದೆ. ಅದಕ್ಕೆ ಕೆರೆ ಮಣ್ಣ ನಾವು ತಂದು ಹೊಲಕ್ಕೆ ಹಾಕಿದೇವ್ ಅಂದ್ರ ಹೊಲದಾಗ ನಾವ್ ಏನಾದ್ರೂ ಬದನೆಗಳು ಹಚ್ಚಿದೇವ್ ಅಂದ್ರ, ಟಮಾಟೆ ಹಚ್ಚಿದೇವ್ ಅಂದ್ರ, ಉಳ್ಳಾಗಡ್ಡಿ ಹಚ್ಚಿದೇವ್ ಅಂದ್ರ ಅವು ಬೆಂಕಿ ಬಂದಂಗ ಬರ್ತಾವ. ಬೆಳಿ ಅಂತದ್ ಎಲ್ಲಿಂದ ತಂದಿರ್ಲಿ ಮಣ್ಣು, ಎಷ್ಟು ಅದ್ಭುತ ಅದ ಇದು, ಇಂಥ ಮಣ್ಣು ನಾನ್ ಜೀವನ ನೋಡಿಲ್ಲ ಅಂತೇಳಿ ಅದು ಬೆಂಕಿ ಬಂದಂಗ ಬರ್ತದ. ಅದಕ್ಕ ಹ್ಯೂಮಸ್ ಅಂದ್ರೆ ಏನು? ಸಾಮಾನ್ಯವಾಗಿ ಹ್ಯೂಮಸ್ ಅಂತಂದ್ರೆ ಅತ್ಯಂತ ಹೆಚ್ಚಿನ ಪ್ರಮಾಣದ ಲವಣಾಂಶಗಳಿಂದ ಕೂಡಿರುತ್ತೆ. ಅದಕ್ಕೆ ಓ ಟೈಪ್ ಸಾಯಿಲ್, ಎ ಟೈಪ್, ಬಿ, ಸಿ, ಆರ್. ಓ ಅಂದ್ರೆ ಏನು? ಇದು ಆರ್ಗಾನಿಕ್ ಸಾಯಿಲ್ ಅಂತ ಕರಿತೀವಿ. ಸಾವಯವ ಮಣ್ಣು ಅಂತ ಕರೀತಾರೆ. ಸಾವಯವ ಮಣ್ಣು. ಸಾವಯವ ಅಂತಂದ್ರೆ ಏನು? ಆರ್ಗಾನಿಕ್ ಸಾಯಿಲ್ ಅಂತ ಕರೀತಾರೆ. ಎ ಟೈಪ್ ಸಾಯಿಲ್ ಅಂದ್ರೆ ಏನು? ಇದು ಸಾಮಾನ್ಯವಾದ ಮಣ್ಣು. ಸಾಮಾನ್ಯವಾದ ಮಣ್ಣು ಅಂದ್ರೆ ಏನು? ಈ ಕಪ್ಪು ಮಣ್ಣು, ಕೆಂಪು ಮಣ್ಣು, ಜಂಬೆಟ್ಟಿಗೆ ಮಣ್ಣು ಅಂತ ಗುರುತಿಸ್ತೀವಲ್ಲ, ಅದು ಸಾಮಾನ್ಯ ತರದ ಮಣ್ಣು. ಅದು ಬಿ ಮಣ್ಣು ಅಂದ್ರೆ ಎಂತದು? ಇದು ಸ್ವಲ್ಪ ಹರಳುಗಳಿಂದ ಕೂಡಿರ್ತದೆ. ಹರಳುಗಳು, ಪೂರ್ತಿ ಮಣ್ಣಾಗಿರಲ್ಲ ಇದು, ಬಂಡೆಗಳು. ಇದು ಸಿ ಟೈಪ್ ಅಂದ್ರೆ ಏನು? ಹರಳು ಪ್ಲಸ್ ಬಂಡೆ. ಇನ್ನು ಆರ್ ಅಂದ್ರೆ ಯಾವುದು? ಕೇವಲ ಬಂಡೆಗಳು, ಬಂಡೆ ಅಥವಾ ಶಿಲೆಗಳು ಅಂತ ಕರಿತೀವಿ. ಅಪಾರ ಪ್ರಮಾಣದಲ್ಲಿ ಶಿಲೆಗಳು, ಆರು ಬಂಡೆಗಳು ಶಿಲೆಗಳಿಂದ ಕೂಡಿದ್ದು ಆರ್ ಟೈಪ್ ಸಾಯಿಲ್. ಹರಳುಗಳು ಮತ್ತು ಬಂಡೆಗಳಿಂದ ಕೂಡಿದ್ದು ಸಿ ಟೈಪ್ ಸಾಯಿಲ್. ಹರಳುಗಳು ಇತ್ತಂದ್ರ ಅದು ಬಿ ಟೈಪ್ ಸಾಯಿಲ್. ಎ ಅಂದ್ರ ಸಾಮಾನ್ಯವಾದ ಮಣ್ಣು, ಓ ಅಂತಂದ್ರ ಸಾವಯವ ಮಣ್ಣು ಅಂತ ಕರಿತೀವಿ. ಭೂಮಿ ಒಳಗೋದಂಗ ನಾವು ಸಾಮಾನ್ಯವಾಗಿ 5 ತರದ ಮಣ್ಣುಗಳನ್ನು ನೋಡ್ತೀವಿ. ಒಂದು ಓ ಟೈಪ್ ಸಾಯಿಲ್, ಎ ಟೈಪ್ ಸಾಯಿಲ್, ಬಿ ಟೈಪ್ ಸಾಯಿಲ್, ಸಿ ಟೈಪ್ ಸಾಯಿಲ್, ಆರ್ ಟೈಪ್ ಸಾಯಿಲ್ ಅಂತ ಹೇಳಿ ಇವುಗಳನ್ನ ವಿಂಗಡಿಸ್ತೀವಿ. ಸಾವಯವದಿಂದ ಕೂಡಿರ್ತಕ್ಕಂಥ ಮಣ್ಣು ಅಂದ್ರೆ ಓ. ಸಾಮಾನ್ಯವಾದ ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು, ಜಂಬೆಟ್ಟಿಗೆ ಮಣ್ಣು, ಅದು ಎ ಟೈಪ್ ಸಾಯಿಲ್. ಹರಳುಗಳು, ಆ ಒಂದು ಬಂಡೆಗಳು ಹರಳುಗಳಿಂದ ಕೂಡಿತ್ತಂದ್ರ ಬಿ ಟೈಪ್. ಹರಳುಗಳು ಪ್ಲಸ್ ಬಂಡೆ ಅಂತಂದ್ರ ಸಿ ಟೈಪ್. ಬಂಡೆ ಅಥವಾ ಶಿಲೆಗಳು ಅಂತಂದ್ರ ಆರ್ ಟೈಪ್. ಮಣ್ಣಿನ ಒಳಾಂಶವನ್ನು ನೋಡಿದಾಗ 5 ತರದ ಮಣ್ಣುಗಳನ್ನ ನಾವು ನೋಡ್ತೀವಿ. ಇನ್ನ ಕರ್ನಾಟಕ ರಾಜ್ಯದ ಮಣ್ಣನ್ನು ತೆಗೆದುಕೊಂಡಾಗ ನಮ್ಮ ರಾಜ್ಯದಲ್ಲಿ ಪ್ರಧಾನವಾಗಿ 4 ರೀತಿಯ ಮಣ್ಣುಗಳನ್ನು ನೋಡ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಮುಖ್ಯವಾಗಿರುವಂತಹ ಮಣ್ಣಿನ ವಿಧಗಳನ್ನು ತೆಗೆದುಕೊಂಡಾಗ 4 ತರದ ಮಣ್ಣುಗಳನ್ನು ನೋಡ್ತೀವಿ. ಆ 4 ತರದ ಮಣ್ಣುಗಳು ಯಾವುವು? ನಾಲ್ಕು ತರದ ಮಣ್ಣುಗಳನ್ನು ನೋಡಿದಾಗ ನಂಬರ್ 1 ಮೆಕ್ಕಲು ಮಣ್ಣು,
ಕರಾವಳಿ ಭಾಗದಲ್ಲಿ ಇದೆಯಲ್ಲ, ಇದನ್ನ ಮೆಕ್ಕಲು ಮಣ್ಣು ಅಂತ ಕರಿತೀವಿ. ಮೆಕ್ಕಲು ಮಣ್ಣು. ಈ ಭಾಗದಲ್ಲಿ ಇದೆಯಲ್ಲ, ಇದನ್ನ ಯಾವ ಮಣ್ಣು ಅಂತ ಕರಿತೀವಿ? ಜಂಬೆಟ್ಟಿಗೆ ಮಣ್ಣು. ಜಂಬೆಟ್ಟಿಗೆಯ ಮಣ್ಣು. ಮೆಕ್ಕಲು ಮಣ್ಣು, ಜಂಬೆಟ್ಟಿಗೆಯ ಮಣ್ಣು. ಉತ್ತರ ಕರ್ನಾಟಕದಲ್ಲಿ ಕಪ್ಪು ಮಣ್ಣು, ದಕ್ಷಿಣ ಕರ್ನಾಟಕದಲ್ಲಿ ಕೆಂಪು ಮಣ್ಣು. ಇದನ್ನ ಬ್ಲಾಕ್ ಸಾಯಿಲ್ ಅಂತ ಕರಿತೀವಿ ನಾವು. ಕಪ್ಪು ಮಣ್ಣು, ಇದು ರೆಡ್ ಸಾಯಿಲ್, ಕೆಂಪು ಮಣ್ಣು. ಜಂಬೆಟ್ಟಿಗೆ ಮಣ್ಣು ಅಂದ್ರ ಲ್ಯಾಟ್ರೈಟ್ ಸಾಯಿಲ್. ಮೆಕ್ಕಲು ಮಣ್ಣು ಅಂದ್ರ ಅಲ್ವೈಲ್ ಸಾಯಿಲ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಧಾನವಾಗಿ 3 ತರದ ಮಣ್ಣುಗಳನ್ನು 4 ತರದ ಮಣ್ಣುಗಳನ್ನು ನೋಡ್ತೀವಿ. ಉತ್ತರ ಕರ್ನಾಟಕ ಇದೆಯಲ್ಲ, ಇದೆಲ್ಲ ಕಪ್ಪು ಮಣ್ಣು. ದಕ್ಷಿಣ ಕರ್ನಾಟಕ ಇದೆಯಲ್ಲ, ಇದೆಲ್ಲ ಕೆಂಪು ಮಣ್ಣು. ಅಪಾರ ಪ್ರಮಾಣದಲ್ಲಿ ಕೆಂಪು ಮಣ್ಣಿದೆ. ದಕ್ಷಿಣ ಕರ್ನಾಟಕದಲ್ಲಿ ಕಂಡು ಬರುವಂತ ಮಣ್ಣನ್ನ ಕೆಂಪು ಮಣ್ಣು ಅಥವಾ ಧಾರವಾಡ ಶಿಲೆಗಳಿಂದ ನಿರ್ಮಾಣಗೊಂಡ ಮಣ್ಣು ಅಂತ ಗುರುತಿಸ್ತೀವಿ. ಈ ಭಾಗದಲ್ಲಿ ಇದೆಯಲ್ಲ, ಇದು ಯಾವ ಮಣ್ಣು? ಇದು ವಿಶೇಷವಾಗಿ ಜಂಬೆಟ್ಟಿಗೆ ಮಣ್ಣು. ಇನ್ನು ಕರಾವಳಿಯಲ್ಲಿ ಕಂಡು ಬರುವುದು ಮೆಕ್ಕಲು ಮಣ್ಣು. ಕರ್ನಾಟಕ ರಾಜ್ಯದಲ್ಲಿ ಪ್ರಧಾನವಾಗಿ 4 ತರದ ಮಣ್ಣುಗಳದಾವ. ಉತ್ತರ ಕರ್ನಾಟಕದಲ್ಲಿ ಕಪ್ಪು ಮಣ್ಣು, ದಕ್ಷಿಣ ಕರ್ನಾಟಕದಲ್ಲಿ ಕೆಂಪು ಮಣ್ಣು, ಪಶ್ಚಿಮ ಘಟ್ಟಗಳಲ್ಲಿ ಜಂಬೆಟ್ಟಿಗೆ ಮಣ್ಣು, ಕರಾವಳಿ ಭಾಗದಲ್ಲಿ ಕರಾವಳಿಯ ಮೆಕ್ಕಲು ಮಣ್ಣು ಅಂತೇಳಿ ನಾವು 4 ತರದ ಮಣ್ಣುಗಳನ್ನ ಗುರುತಿಸ್ತೀವಿ. ಒಂದೊಂದು ಮಣ್ಣು ನೋಡ್ತಾ ಹೋಗೋಣ. ಮೊದಲೇದ್ ಯಾವ್ದಂದ್ರ ಕಪ್ಪು ಮಣ್ಣು. ಕಪ್ಪು ಮಣ್ಣನ್ನ ಇದನ್ನ ಏನಂತ ಕರಿತೀವಿ ಅಂತಂದ್ರೆ, ಕಪ್ಪು ಮಣ್ಣನ್ನ ರೆಗೂರ್ ಮಣ್ಣು ಅಂತ ಕರಿತೀವಿ. ಇದು ಬಹಳ ಫೇಮಸ್ ಆಗಿರುವಂತ ವರ್ಡ್ ಇದು. ಕಪ್ಪು ಮಣ್ಣನ್ನ ರೆಗೂರ್ ಮಣ್ಣು. ನೇರವಾದ ಪ್ರಶ್ನೆ ಕೇಳೋಣ. ಕಪ್ಪು ಮಣ್ಣನ್ನ ಯಾವ ಹೆಸರಿಂದ ಕರೆಯುತ್ತಾರಂದ್ರ ಇದನ್ನ ರೆಗೂರ್ ಅಂತ ಹೆಸರಿಂದ ಕರೀತಾರೆ. ರೆಗೂರ್. ಮತ್ತೇನಂತಾರೆ ಇದಕ್ಕ? ಎರೆಯ ಮಣ್ಣು ಅಂತ ಕರೀತಾರೆ. ಎರೆಯ ಮಣ್ಣು. ಮತ್ತಿದನ್ನ ಬೆರುಕು ಬಿಡುವ ಮಣ್ಣು ಅಂತ ಕರಿತೀವಿ ನಾವು. ಕಪ್ಪು ಮಣ್ಣನ್ನ ರೆಗೂರು ಮಣ್ಣು ಅಂತ ಕರಿತೀವಿ. ಎರೆಯ ಮಣ್ಣು, ಬೆರುಕು ಬಿಡುವ ಮಣ್ಣು, ಮತ್ತಿದನ್ನ ಲಾವಾ ಮಣ್ಣು ಅಂತ ಕರೀತಾರೆ. ಲಾವಾ ಮಣ್ಣು ಅಂದ್ರು ಒಂದೇ, ಎರೆಯ ಮಣ್ಣು ಅಂದ್ರು ಒಂದೇ, ಬಿರುಕು ಬಿಡುವ ಮಣ್ಣು ಅಂದ್ರು ಒಂದೇ, ರೆಗೂರು ಮಣ್ಣು ಅಂದ್ರು ಒಂದೇ. ಮಳೆಗಾಲದಲ್ಲಿ ಉಬ್ಬುತ್ತದೆ ಇದು. ಮಳೆಗಾಲದಲ್ಲಿ ಉಬ್ಬುತ್ತದೆ. ಬೇಸಿಗೆಯಲ್ಲಿ ಬಿರುಕು ಬಿಡುತ್ತದೆ. ಕ್ವಶನ್ ಆಗಿದೆ. ಯಾವ ಮಣ್ಣು ಮಳೆಗಾಲದಲ್ಲಿ ಉಬ್ಬುತ್ತದೆ, ಬೇಸಿಗೆಯಲ್ಲಿ ಬಿರುಕು ಬಿಡುತ್ತದೆ ಅಂತ ಕ್ವಶನ್ ಕೇಳೋಣ. ಮಳೆಗಾಲದಲ್ಲಿ ಉಬ್ಬಿ ಬೇಸಿಗೆಯಲ್ಲಿ ಬಿರುಕು ಬಿಡುವಂತ ಮಣ್ಣು ಯಾವುದು ಅಂತಂದ್ರ ಸರಿಯಾದಂತ ಉತ್ತರ ಕಪ್ಪು ಮಣ್ಣು. ಈ ಮಣ್ಣಿನ ಇನ್ನೊಂದು ಗುಣಧರ್ಮ ಏನಂದ್ರೆ ಸ್ಮೆಲ್ ಬರ್ತದೆ ನೋಡಿ, ವಾಸನೆ ಬಂದಂಗ ಅನಿಸ್ತದ. ಈ ಮಣ್ಣಿನ ಒಂದು ಗುಣಧರ್ಮ ಏನಂದ್ರ ಸ್ಮೆಲ್ ಬಂದಂಗ ಅನಿಸ್ತದ, ವಾಸನೆ ಬರುವಂತ ಮಣ್ಣು. ಕ್ವಶನ್ ಆಗಿದೆ. ಯಾವ ಮಣ್ಣು ವಾಸನೆ ಭರಿತವಾಗಿದೆ ಅಂತ ಕ್ವಶನ್ ಕೇಳೋಣ. ಅತ್ಯಂತ ಹೆಚ್ಚು ವಾಸನೆ ಭರಿತವಾಗಿರುವಂತ ಮಣ್ಣಿದು. ಈ ಮಣ್ಣಿನ ಗುಣಧರ್ಮ ಇದು, ಸ್ಮೆಲ್ ಬರ್ತದೆ ಇದಕ್ಕೆ. ಇದು ಯಾವ ಶಿಲೆಯಿಂದ ನಿರ್ಮಾಣಗೊಂಡಿದೆ ಅಂದ್ರೆ ಬಸಾಲ್ಟ್ ಶಿಲೆಯಿಂದ ನಿರ್ಮಾಣಗೊಂಡಿದೆ. ಬಸಾಲ್ಟ್ ಶಿಲೆಯಿಂದ ನಿರ್ಮಾಣಗೊಂಡಿದೆ. ಈ ಮಣ್ಣು ಬಸಾಲ್ಟ್ ಶಿಲೆಯಿಂದ ನಿರ್ಮಾಣಗೊಂಡಂತ ಮಣ್ಣಾಗಿದೆ. ಒಪ್ಪೋತೀರಿ? ಯಾವ ಮಣ್ಣು ಬಸಾಲ್ಟ್ ಶಿಲೆಯಿಂದ ನಿರ್ಮಾಣಗೊಂಡಿದೆ ಅಂತ ಕ್ವಶನ್ ಕೇಳೋಣ. ಬಸಾಲ್ಟ್ ಶಿಲೆಯ ಶಿಥಿಲೀಕರಣದಿಂದ ನಿರ್ಮಾಣಗೊಂಡ ಮಣ್ಣಾಗಿದೆ. ಪ್ರಪಂಚದಲ್ಲಿ ಮಣ್ಣಿಗೆ ಒಂದು ಹೆಸರಿಂದ ಕರೀತಾರೆ. ಏನು ಅಂದ್ರೆ ಜಗತ್ತಿನ ತುಂಬೆಲ್ಲ ಇದಕ್ಕೆ ಚೋರ್ನೋಜಿಮ್ ಅಂತ ಕರೀತಾರೆ. ಚೋರ್ನೋಜಿಮ್. ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಈ ಮಣ್ಣನ್ನ ಚೋರ್ನೋಜಿಮ್ ಅಂತ ಕರೀತಾರ. ಬಸಾಲ್ಟ ರೆಗೂರ್, ಹೈಯೆಸ್ಟ್ KPSC ರೆಗೂರ್ ಕೇಳ ನೋಡಿ.
ಮತ್ತೆ ಈ ಮಣ್ಣಿನಲ್ಲಿ ಹೈಯೆಸ್ಟ್ ಹತ್ತಿಯನ್ನು ಬೆಳೆಯುವುದರಿಂದ ಕಪ್ಪು ಹತ್ತಿಯ ಮಣ್ಣು ಅಂತ ಕರೆದರೆ ಇದನ್ನು. ಕಪ್ಪು ಹತ್ತಿಯ ಮಣ್ಣು. ಯಾವ ಮಣ್ಣನ್ನ ಕಪ್ಪು ಹತ್ತಿಯ ಮಣ್ಣು ಎಂದು ಕರೆಯುತ್ತಾರಂತಂದ್ರೆ ಕಪ್ಪು ಮಣ್ಣನ್ನ ಕಪ್ಪು ಹತ್ತಿಯ ಮಣ್ಣು ಅಂತ ಕರೆದರು, ರಗುರು ಮಣ್ಣು ಅಂತ ಕರೆದರು, ಎರೆಯ ಮಣ್ಣು ಅಂತ ಕರೆದರು, ಬಿರುಕು ಬಿಡುವ ಮಣ್ಣು ಅಂತ ಕರೆದರು, ಲಾವಾ ಮಣ್ಣು ಅಂತ ಕರೆದರು. ಮಳೆಗಾಲದಲ್ಲಿ ಉಬ್ಬುತ್ತದೆ, ಬೇಸಿಗೆಯಲ್ಲಿ ಬಿರುಕು ಬಿಡುವ ಮಣ್ಣು, ಅದು ಕಪ್ಪು ಮಣ್ಣು. ಇದು ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಹೈಯೆಸ್ಟ್ ಇದೆ ಅಂತ ಕ್ವಶನ್ ಕೇಳೋಣ. ಕಪ್ಪು ಮಣ್ಣು ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆ? ವಿಜಯಪುರದಲ್ಲಿ, ಹಾವೇರಿಯಲ್ಲಿ, ಉತ್ತರ ಕನ್ನಡದಲ್ಲಿ, ಶಿವಮೊಗ್ಗದಲ್ಲಿ. ಇದು ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತದೆ? %39 ಯಾವ ಜಿಲ್ಲೆ ಹಾಕಿದ್ರಿ? ರಾಂಗ್. ಹಾವೇರಿ ಹೈಯೆಸ್ಟ್ ನೋಡಿ. ಈ ಮಣ್ಣು ಅತಿ ಹೆಚ್ಚು ಯಾವ ಜಿಲ್ಲೆಯಲ್ಲಿ ಇದೆ ಅಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ಜಾಸ್ತಿ ಕಂಡು ಬರ್ತದೆ. ಕರ್ನಾಟಕ ರಾಜ್ಯದಲ್ಲಿ ಹಾವೇರಿಯಲ್ಲಿ ಅತಿ ಹೆಚ್ಚು ಕಂಡು ಬಂದ್ರ ದೇಶದಲ್ಲಿ ಹೈಯೆಸ್ಟ್ ಮಹಾರಾಷ್ಟ್ರದಲ್ಲಿದೆ ಈ ಮಣ್ಣು. ಕರೆಕ್ಟಾ? ಗರಿಷ್ಠ ಪ್ರಮಾಣದಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಕಂಡು ಬಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಹಾವೇರಿಯಲ್ಲಿ ಕಂಡು ಬಂದ್ರೆ, ಭಾರತ ದೇಶದಲ್ಲಿ ಅತಿ ಹೆಚ್ಚು ಅಂದ್ರೆ ಮಹಾರಾಷ್ಟ್ರದಲ್ಲಿ. ಈ ಮಣ್ಣು ಗರಿಷ್ಠ ಪ್ರಮಾಣದಲ್ಲಿ ಮಹಾರಾಷ್ಟ್ರದಲ್ಲಿ, ಕರ್ನಾಟಕ ರಾಜ್ಯದ ಹಾವೇರಿ ಜಿಲ್ಲೆಯಲ್ಲಿ ಈ ಮಣ್ಣು ಜಾಸ್ತಿ ಕಂಡು ಬರ್ತದೆ. ಸೂಪರ್ ವಿಶ್ವ ಅವರ ಕರೆಕ್ಟ್ ಆನ್ಸರ್. ಈ ಒಂದು ಕಪ್ಪು ಮಣ್ಣನ್ನ ಡೆಕ್ಕನ್ ಟ್ರ್ಯಾಪ್ ಅಂತ ಕರೀತಾರೆ ನೋಡಿ. ಡೆಕ್ಕನ್ ಟ್ರ್ಯಾಪ್. ಕಪ್ಪು ಮಣ್ಣನ್ನ ಡೆಕ್ಕನ್ ಟ್ರ್ಯಾಪ್ ಬಹಳ ಸಾರಿ ಎಕ್ಸಾಮ್ ಕ್ವಶನ್ ಆಗಿದೆ. ಈ ಮಣ್ಣನ್ನ ಡೆಕ್ಕನ್ ಟ್ರ್ಯಾಪ್ ಎಂದು ಕರೆಯುತ್ತಾರೆ. ಯಾವ ಮಣ್ಣನ್ನ ಡೆಕ್ಕನ್ ಟ್ರ್ಯಾಪ್ ಎಂದು ಕರೆಯುತ್ತಾರೆ ಅಂದ್ರೆ ಕಪ್ಪು ಹತ್ತಿಯ ಮಣ್ಣನ್ನ ಡೆಕ್ಕನ್ ಟ್ರ್ಯಾಪ್ ಅಂತ ಕರೀತಾರೆ. ಕಪ್ಪು ಹತ್ತಿಯ ಮಣ್ಣನ್ನ ಡೆಕ್ಕನ್ ಟ್ರ್ಯಾಪ್. ಲಾವಣ್ಯ 73 or 80% ಇನ್ ಇಂಡಿಯಾ. ರಾಂಗ್. ಈ ಮಣ್ಣಿನ ದೇಶದಲ್ಲಿ ಇದರ ಈ ಮಣ್ಣಿನ ಪ್ರಮಾಣ ಎಷ್ಟಿದೆ ಅಂದ್ರೆ 18.09% ಇದೆ. ಕೆಂಪು ಮಣ್ಣು 18.19% ಇದೆ. ಮೆಕ್ಕಲು ಮಣ್ಣು 43.36% ಇದೆ. 5.51% ಪರ್ವತ ಮಣ್ಣಿದೆ. 4.41% ಮರುಭೂಮಿಯ ಮಣ್ಣಿದೆ. 3.71% ಕರಾವಳಿಯ ಮೆಕ್ಕಲು ಮಣ್ಣು, ಏನು ಜಂಬೆಟ್ಟಿಗೆ ಮಣ್ಣು ಕಂಡು ಬರ್ತದೆ. ದೇಶದಲ್ಲಿ ಮಣ್ಣಿನ ವಿಚಾರ ನೋಡಿದಾಗ ರಮ್ಯಾ ಅವರು ಲಾವಾ ಅಂದ್ರೆ ಏನು? ಲಾವಾ ಅಂದ್ರ ಭೂಮಿಯ ಅಂತರಾಳದಲ್ಲಿರುವಂತ ಶಿಲಾಪಾಕ. ಭೂಮಿಯ ಅಂತರಾಳದಲ್ಲಿರುವಂತ ಶಿಲಾಪಾಕನ್ನ ಲಾವಾ ಅಂತ ಕರಿತೀವಿ. ಲಾವಾ ಭೂಮಿ ಅಂತರಾಳದಲ್ಲಿರುವಂತ ಯಾರ ಲಾಲಾರಸ ಅಲ್ಲ, ಭೂಮಿ ಅಂತರಾಳದಲ್ಲಿರುವುದು ಲಾವಾರಸ. ನಾಲಿಗೆ ಮ್ಯಾಗಿರೋದು ಲಾಲಾರಸ. ನಿಮ್ ಕಾಲ ಬಿಟ್ಟು ಹೋಗ್ಬಿಟ್ಟದ ನನಗೆ. ಭೂಮಿಯ ಒಳಗಿರೋದು ಲಾವಾರಸ, ನಾಲಿಗೆ ಮ್ಯಾಗಿರೋದು ಲಾಲಾರಸ. ನೋಡಿ, ಇದು ಮೆಕ್ಕಲು ಮಣ್ಣು ದೇಶದಲ್ಲಿ. ನೀವು ಏನ್ ಹೇಳಿದ್ರೆ ನಂಗ್ತಿರ, ಅದಕ್ಕೆ ಏನೋ ಹೆಚ್ಚಿಗೆ ಮಾತಾಡಂಗಿಲ್ಲ. ಇದು ನೋಡಿ 43.36% ಮೆಕ್ಕಲು ಮಣ್ಣಿದೆ. ಅಲ್ವಾಯಿಲ್ ಸಾಯಿಲ್ ಏಂತ ಬರುತ್ತೆ ನೋಡಿ. ಇದು ರೆಡ್ ಸಾಯಿಲ್, ಇದು ಬ್ಲಾಕ್ ಸಾಯಿಲ್, ಬರ್ಕೊಡ್ರಿ ಅದನ್ನು. ಇದು ಮೌಂಟೇನ್ ಸಾಯಿಲ್. ಹೇಳ್ತೇನೆ ಫಿಸಿಕಲ್ ಜಿಯೋಗ್ರಫಿ, ಮೈಸೂರು ಸಂಜಯ. ಸರ್, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಲಾವಾ ಅಂಡ್ ಮ್ಯಾಗ್ಮಾ? ಹೇಳ್ತೀನಿ, ಬಹಳ ಸಿಂಪಲ್ ಇದೆ. ನೆಕ್ಸ್ಟ್ 4.41% ಡೆಸರ್ಟ್ ಸಾಯಿಲ್ ಇದೆ ನೋಡಿ. 3.71% ಯಾವ ಮಣ್ಣಿದೆ? 3.71% ಯಾವ ಮಣ್ಣಿದೆ? 3.71% ಲ್ಯಾಟ್ರೈಟ್ ಸಾಯಿಲ್ ಇದೆ. ಇವೆಲ್ಲ ಪಾಯಿಂಟ್ಗಳದವಲ್ಲ, ಇವೆಲ್ಲ ಇಂಡಿಯಾದಾಗ. ಇವು ಯಾರೋ ಒಬ್ರು ತಪ್ಪು ಹೇಳೋ ಸಲುವಾಗಿ ಅದನ್ನ ನಾನು ಕರೆಕ್ಟ್ ಶೋಧ ಮಾಡಿದೆ.
ಯಾರು ಹೇಳ್ತಾರೆ ಈಗ? ನನಗೆ ಕಾಲ್ ಮಾಡಿ ಹೇಳಿ, ಇದನ್ನ ಆನ್ಸರ್ ಹೇಳಿ. ಕಪ್ಪು ಮಣ್ಣಿನ ಬಗ್ಗೆ ಇಷ್ಟು ಪಾಯಿಂಟ್ ಹೇಳಿ ಎಕ್ಸ್ಪ್ಲೇನ್ ಮಾಡಿ. ಇನ್ನೂ ಜಾಸ್ತಿ ಇದೆ, ಇನ್ನೂ ಪಾಯಿಂಟ್ ಹೇಳ್ತೀನಿ ಕಪ್ಪು ಮಣ್ಣಿನ ಬಗ್ಗೆ. ಗೋಪಾಲ, ಈ ಮಣ್ಣಿನಲ್ಲಿ ಯಾವ ಖನಿಜಗಳು ಹೇಳ್ತೀನಿ. ಕಪ್ಪು ಮಣ್ಣಿನಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಅಲ್ಯೂಮಿನಿಯಂ ಪ್ರಮಾಣಗಳದಾವ ನೋಡಿ. ಅಲ್ಯೂಮಿನಿಯಂ ಇದೆ, ಪ್ಲಸ್ ಮ್ಯಾಗ್ನೀಸಿಯಂ ಇದೆ. ಸಾರಿ, ಇವತ್ತ ಕೆಲವು ವಿದ್ಯಾರ್ಥಿಗಳಿಗೆ ಗೊತ್ತೇ ಇಲ್ಲ, ಈಗ ಬರ್ತಾ ಇದ್ದೀರಿ ಕ್ಲಾಸ್ಗೆ. 9 ಗಂಟೆಗೆ ತಗೊಂಡು ಇವತ್ತು ಕ್ಲಾಸ್ ನಾನು. ಕಪ್ಪು ಮಣ್ಣಿನಲ್ಲಿ ಅಲ್ಯೂಮಿನಿಯಂ ಪ್ರಮಾಣ ಇದೆ, ಮ್ಯಾಗ್ನೀಸಿಯಂ ಪ್ರಮಾಣ ಇದೆ. ಕಪ್ಪು ಮಣ್ಣಿನಲ್ಲಿ ಕಂಡುಬರುವಂತ ಅತ್ಯಂತ ಪ್ರಮುಖವಾದಂತ ಅಂಶಗಳು ಇವು. ಅದು ಸರ್. ಹೇಳಿ. ಸರ್ ಬ್ಲಾಕ್ ಸಾಯಿಲ್ ಬಗ್ಗೆ ಹೇಳ್ತಾರಲ್ಲ ಸರ್. ಹೇಳಿ ಹೇಳಿ. ಅದ್ರಲ್ಲಿ ಖನಿಜಾಂಶಗಳು ಸರ್ ಏನೇನು ಕಂಡು ಬರ್ತದೆ? ಅದೇ ನಾ ಹೇಳಿದ್ನಲ್ಲ ನಿಮಗೆ ಜಸ್ಟ್ ಅದೇ ಬರ್ಸ. ಅಲ್ಯೂಮಿನಿಯಂ ಇದೆ, ಮ್ಯಾಗ್ನೀಸಿಯಂ ಪ್ರಮಾಣ ಈ ಮಣ್ಣಿನಲ್ಲಿದೆ. ಆಮೇಲೆ ಸುಣ್ಣದ ಪ್ರಮಾಣ ಕಂಡು ಬರುತ್ತೆ ಈ ಮಣ್ಣಿನಲ್ಲಿ. ಸುಣ್ಣದ ಅಂಶ ಜಾಸ್ತಿ ಇರುತ್ತೆ, ಅದಕ್ಕೆ ಮತ್ತೆ ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿ ಈ ಮಣ್ಣಿನಲ್ಲಿ ಕಂಡು ಬರ್ತದೆ. ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿ ಇರುವುದರಿಂದನೇ ಈ ಮಣ್ಣಿನ ಒಂದು ಗುಣಧರ್ಮ ಏನಂದ್ರ ಮಳೆಗಾಲದಲ್ಲಿ ಉಬ್ಬಿದಂಗ ಆಗ್ತದ, ಬೇಸಿಗೆಯಲ್ಲಿ ಬಿರುಕು ಬಿಟ್ಟಂಗ ಅನಿಸ್ತದೆ. ಈಗ ಅದಕ್ಕೆ ಎರಿ ಮಣ್ಣು ಅಂತ ಕರೀತಾರ ನೋಡಿ. ಎರಿಬಿಡಿ ಬಿರುಕು ಬಿಡುವ ಮಣ್ಣು ಅಂದ್ರೆ ಏನು? ಬೇಸಿಗೆ ದಿನಮಾನಗಳಲ್ಲಿ ಮಣ್ಣ ಭೂಮಿ ಸೀಳಿದಂಗ ಅನಿಸ್ತದ. ಏನ್ ನಿಮ್ಮ ಹೆಸರೇನು? ಅಭಿಷೇಕ್, ಒಳ್ಳೇದಾಗ್ಲಿ. ಪಾಠ ಹೆಂಗ ಅರ್ಥ ಆಗತ್ತದ? ಹೌದು ಸರ್, ಫಸ್ಟ್ ಟೈಮ್ ಲೈವ್ ಜಾಯಿನಿಂಗ್ ಸರ್, ರಿಕಾರ್ಡ್ ಕೇಳ್ತಿದ್ದೇನೆ. ಫಸ್ಟ್ ಟೈಮ್ ಲೈವ್ ಸರ್, ಸಂತೋಷ ಆಗ್ತಾ ಇದೆ. ಓಕೆ, ಒಳ್ಳೇದಾಗಲಿ. ಇನ್ನು ಕಳಿಸ್ತೇನೆ. ಓಕೆ. ಕಪ್ಪು ಮಣ್ಣಿನಲ್ಲಿ ಅಲ್ಯೂಮಿನಿಯಂ ಪ್ರಮಾಣ ಇದೆ, ಮ್ಯಾಗ್ನೀಸಿಯಂ ಪ್ರಮಾಣ ಇದೆ, ಸುಣ್ಣದ ಪ್ರಮಾಣ ಇದೆ, ಕ್ಯಾಲ್ಸಿಯಂ ಪ್ರಮಾಣ ಈ ಮಣ್ಣಲ್ಲಿ ಕಂಡು ಬರ್ತದ. ಈ ಮಣ್ಣು ನಮ್ಮ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಹೈಯೆಸ್ಟ್ ಹಂಚಿಕೆ ಆಗದ. ಅಂದ್ರ ಹಾವೇರಿಯಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಕಂಡು ಬರ್ತದೆ. ಹಾವೇರಿಯಲ್ಲಿ, ವಿಜಯಪುರದಲ್ಲಿ, ಹುಬ್ಬಳ್ಳಿ ಧಾರವಾಡದಲ್ಲಿ, ಹಾವೇರಿ, ವಿಜಯಪುರ, ಹುಬ್ಬಳ್ಳಿ ಧಾರವಾಡ, ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಹೈಯೆಸ್ಟ್ ಈ ಮಣ್ಣು ಕಂಡು ಬರ್ತದೆ. ದೇಶದಲ್ಲಿ ಅಂದ್ರೆ ಹೈಯೆಸ್ಟ್ ಮಹಾರಾಷ್ಟ್ರದಲ್ಲಿ ಈ ಮಣ್ಣು ಗರಿಷ್ಠ ಪ್ರಮಾಣದಲ್ಲಿ ಇದೆ. ದೇಶದಲ್ಲಿ ಅತಿ ಹೆಚ್ಚು ಮಹಾರಾಷ್ಟ್ರದಲ್ಲಿ ಈ ಮಣ್ಣಿದೆ. ಮಹಾರಾಷ್ಟ್ರದಲ್ಲಿ ಗರಿಷ್ಠ ಪ್ರಮಾಣದ ಹಾವೇರಿ, ವಿಜಯಪುರ, ಹುಬ್ಬಳ್ಳಿ ಧಾರವಾಡಗಳಲ್ಲಿ ಈ ಮಣ್ಣಿನ ಪ್ರಮಾಣ ಜಾಸ್ತಿ ನೋಡಕ್ ಸಾಧ್ಯ ಇದೆ. ಈ ಮಣ್ಣಿನಲ್ಲಿ ಬೆಳೆಯುವಂತ ಪ್ರಧಾನವಾದ ಬೆಳೆಗಳು ಯಾವುವು? ಈ ಮಣ್ಣಲ್ಲಿ ಹತ್ತಿ ಬೆಳಿಬಹುದು, ಹತ್ತಿಯನ್ನು ಬೆಳಿಬಹುದು, ತೊಗರಿ ಬೆಳಿಬಹುದು, ಹತ್ತಿ, ತೊಗರಿ, ಮತ್ತೆ ಕಡಲೆ, ಸೂರ್ಯಕಾಂತಿ, ಈ ಮಣ್ಣಲ್ಲಿ ಬೆಳೆಯುವಂತ ಬೆಳೆಗಳು ಸೂರ್ಯಕಾಂತಿ, ಕಡಲೆ, ತೊಗರಿ, ಹತ್ತಿ, ಕಬ್ಬನ್ನು ಬೆಳಿಬಹುದು. ಮತ್ತೆ ನಿಂಬೆ ಹಣ್ಣು, ವಿಜಯಪುರ ಜಿಲ್ಲೆ ನಿಂಬೆ ಹಣ್ಣಿಗೆ ಫೇಮಸ್. ಇವೆಲ್ಲ ಬೆಳೆಗಳನ್ನು ಈ ಮಣ್ಣಲ್ಲಿ ಬೆಳೆಯಕ್ ಸಾಧ್ಯ ಇದೆ. ಗೋಧಿ ಬೆಳಿಬಹುದು, ಸಮೃದ್ಧವಾಗಿ ಗೋಧಿ. ಯಾಕಂದ್ರೆ ದೋಣಿ ನದಿಯ ಖನಿಜ ಭೂಮಿಯಲ್ಲಿ ಹೈಯೆಸ್ಟ್ ಪ್ರಮಾಣದಲ್ಲಿ ಗೋಧಿಯನ್ನು ಬೆಳೆಯಕ್ ಸಾಧ್ಯ ಆಗಿದೆ. ಈ ಮಣ್ಣಲ್ಲಿ ಬೆಳೆಯುವಂತ ಪ್ರಮುಖವಾದ ಬೆಳೆಗಳು ಹತ್ತಿ ಬೆಳಿಬಹುದು, ತೊಗರಿ ಬೆಳಿಬಹುದು, ಕಡಲೆ ಬೆಳಿಬಹುದು, ಸೂರ್ಯಕಾಂತಿಯನ್ನು ಬೆಳಿಬಹುದು, ಕಬ್ಬು, ನಿಂಬೆ, ಇವೆಲ್ಲ ಬೆಳೆಗಳನ್ನು ಬೆಳೆಯಕ ಸಾಧ್ಯ ಇದೆ. ಇವೆಲ್ಲ ಎಲ್ಲಿ ಅಂತಂದ್ರೆ ಯಾವ ಮಣ್ಣಲ್ಲಿ ಅಂತಂದ್ರ ಕಪ್ಪು ಮಣ್ಣಿನಲ್ಲಿ. ಹೈಯೆಸ್ಟ್ ದೇಶದಲ್ಲಿ ಹಂಚಿಕೆಯಾಗಿದ್ದು ಮಹಾರಾಷ್ಟ್ರದಲ್ಲಿ ಮಣ್ಣು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬಂದ್ರ ಕರ್ನಾಟಕ ರಾಜ್ಯದ ಹಾವೇರಿಯಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಈ ಮಣ್ಣು ಕಂಡು ಬರ್ತದೆ. ಕರ್ನಾಟಕ ಹಾವೇರಿ ಆದ್ರ ದೇಶದಲ್ಲಿ ಮಹಾರಾಷ್ಟ್ರ. ಬರ್ಕೊಡ್ರಿ. ಕಪ್ಪು ಮಣ್ಣಿನ ಬಗ್ಗೆ ನಾವೆಲ್ಲ ಇಷ್ಟೆಲ್ಲ ಮಾಹಿತಿಗಳನ್ನು ಪಡ್ಕೊಂತೀವಿ. ನೆಕ್ಸ್ಟ್ ಯಾವ ಮಣ್ಣು ಅಂತಂದ್ರೆ ಕೆಂಪು ಮಣ್ಣು ನೋಡಿ. ಕೆಂಪು ಮಣ್ಣು ಡೈರೆಕ್ಟ್ ಕ್ವಶನ್ ಹಿಂಗೆ ಕೇಳ ನೋಡಿ. ಯಾವ ಮಣ್ಣನ್ನ ರೆಗುರು ಮಣ್ಣು ಎನ್ನುವರಂದ್ರೆ ಕಪ್ಪು ಮಣ್ಣು. ರೆಗುರು ಮಣ್ಣು ಅಂದ್ರು ಒಂದೇ, ಎರೆಯ ಮಣ್ಣು ಅಂದ್ರು ಒಂದೇ, ಬಿರುಕು ಬಿಡುವ ಮಣ್ಣು ಅಂದ್ರು ಒಂದೇ, ಲಾವಾ ಮಣ್ಣು ಅಂದ್ರು ಒಂದೇ. ಇದನ್ನ ಡೆಕ್ಕನ್ ಟ್ರ್ಯಾಪ್ ಅಂತ ಕರೀತಾರೆ. ಪ್ರಪಂಚದಲ್ಲಿ ಇದನ್ನ ಚೋರ್ನೋಜಿಮ್ ಎಂದು ಕರೆಯುತ್ತಾರೆ. ಯಾವ ಮಣ್ಣನ್ನ ಚೋರ್ನೋಜಿಮ್ ಎಂದು ಕರೆಯುತ್ತಾರ ಅಂದ್ರೆ ಕಪ್ಪು ಹತ್ತಿಯ ಮಣ್ಣನ್ನ ಚೋರ್ನೋಜಿಮ್ ಅಂತ ಕರೀತಾರ.
ಇನ್ನ ಕೆಂಪು ಮಣ್ಣನ್ನ ಧಾರವಾಡ ಶಿಲೆಗಳಿಂದ ನಿರ್ಮಾಣಗೊಂಡ ಮಣ್ಣು ಅಂತ ಕರೀತಾರೆ ನೋಡಿ. ಧಾರವಾಡ ಶಿಲೆಗಳು, ಧಾರವಾಡ ಶಿಲೆಗಳಂದ್ರೆ ಒಂದೇ, ಇದನ್ನ ಗ್ರಾನೈಟ್ ಶಿಲೆಗಳು ಅಂತ ಕರಿತೀವಿ. ಗ್ರಾನೈಟ್ ಶಿಲೆಯ ಶಿಥಿಲೀಕರಣ ನಿರ್ಮಾಣಗೊಂಡ ಮಣ್ಣು ಅಥವಾ ಧಾರವಾಡ ಶಿಲೆಗಳಿಂದ ನಿರ್ಮಾಣಗೊಂಡಂತ ಮಣ್ಣು. ಕೆಂಪು ಮಣ್ಣು ಯಾವ ಶಿಲೆ ಅಂತಂದ್ರೆ ಗ್ರಾನೈಟ್ ಫೇಮಸ್. ಗ್ರಾನೈಟ್ ಪ್ಲಸ್ ನೀಸ್ ಅಂತ ಕರಿತೀವಿ ನೋಡಿ. ನೀಸ್ ಅಂದ್ರ ಗ್ರಾನೈಟ್ ಶಿಲೆಯ ಮುಂದುವರೆದ ಭಾಗ ಅದು. ನೀಸ, ಈ ಮಣ್ಣಿನ ವಿಶೇಷ ಏನು ಅಂತಂದ್ರೆ, ನೀಸ್ ಅಂತಂದ್ರೆ ಏನು? ನೀಸ್, ಈ ಪದದ ಮೀನಿಂಗ್ ಏನು ಅಂತಂದ್ರೆ ಈ ಗ್ರಾನೈಟ್ ಶಿಲೆಯ ಒಂದು ಮುಂದುವರೆದ ಭಾಗವನ್ನ ನೀಸ್ ಅಂತ ಗುರುತಿಸ್ತೀವಿ. ನೀಸ್ ಅಥವಾ ಗ್ರಾನೈಟ್ ಶಿಲೆಯ ರೂಪಾಂತರ ಶಿಲೆಯಾಗಿ ಪರಿವರ್ತನೆಗೊಂಡಾಗ ನೀಸಾಗಿ ಪರಿವರ್ತನೆಗೊಳ್ಳುತ್ತದೆ. ಅದಕ್ಕೆ ನೀಸ್ ಅಂತ ಹೇಳಿ ಓದ್ತೀವಿ. ಈ ಕೆಂಪು ಮಣ್ಣು, ಇದರ ಲಕ್ಷಣಗಳನ್ನು ಕೇಳಿದ್ದಾನೆ ಮೊನ್ನೆ PC ಎಕ್ಸಾಮ್ಕ. ಅತ್ಯಂತ ಹಗುರವಾದ ಮಣ್ಣು ಇದು, ಅತ್ಯಂತ ಹಗುರವಾದ ಮಣ್ಣು, ಅತ್ಯಂತ ಹಗುರವಾಗಿದೆ. ಈ ಮಣ್ಣು ಅತ್ಯಂತ ಹಗುರವಾಗಿದೆ. ಮತ್ತೆ ತೆಳುವಾದ ಮಣ್ಣು, ತೆಳುವಾದ ಮಣ್ಣು, ಅತ್ಯಂತ ಹಗುರವಾದ ಮಣ್ಣು, ತೆಳುವಾದ ಮಣ್ಣು. ಕೆಂಪು ಮಣ್ಣನ್ನ ಅತ್ಯಂತ ಹಗುರವಾದ ಮಣ್ಣು, ತೆಳುವಾದ ಮಣ್ಣು, ಮತ್ತೆ ಸಾವಯವ ಪ್ರಮಾಣ ಬಹಳ ಕಡಿಮೆ ನೋಡಿ. ಸಾವಯವ ಪ್ರಮಾಣ ಬಹಳ ಕಡಿಮೆ, ಬಹಳಷ್ಟು ಈ ಆರ್ಗಾನಿಕ್ ಪ್ರಮಾಣ ಬಹಳ ಈ ಮಣ್ಣಲ್ಲಿ ಕಡಿಮೆ ಇರ್ತದೆ. ಸಾವಯವ ಪ್ರಮಾಣದ ಅಂಶ ಬಹಳಷ್ಟು ಕಡಿಮೆ ಇರ್ತದೆ. ಅತ್ಯಂತ ಹಗುರವಾದ ಮಣ್ಣು, ತೆಳುವಾದ ಮಣ್ಣು, ಸಾವಯವ ಪ್ರಮಾಣ ಕಡಿಮೆ, ಆರ್ಗಾನಿಕ್ ಪ್ರಮಾಣ ಬಹಳ ಕಡಿಮೆ ಇರ್ತದೆ ಕೆಂಪು ಮಣ್ಣಿನಲ್ಲಿ. ಮತ್ತೆ ಕೆಂಪು ಮಣ್ಣು ಕೆಂಪಾಗಿರಲು ಕಾರಣ ಏನಂತ ಕೇಳಿದ್ರೆ ಬಣ್ಣ ಅಂತ ಬರೀಬಾರದು. ಕೆಂಪು ಮಣ್ಣು ಕೆಂಪಾಗಿರಲು ಕಾರಣ ಏನು ಅಂತಂದ್ರೆ ಆ ಮಣ್ಣಿನಲ್ಲಿ ಕಂಡು ಬರುವಂತ, ಕೆಂಪು ಮಣ್ಣು ಕೆಂಪಾಗಿರಲು ಕಾರಣ ಏನು ಅಂತಂದ್ರೆ ಕಬ್ಬಿಣದ ಆಕ್ಸೈಡ್ ನೋಡಿ. ಕಬ್ಬಿಣದ ಆಕ್ಸೈಡ್ ಅಂದ್ರೆ ಫೆರಸ್ ಆಕ್ಸೈಡ್ ಅಂತ ಕರಿತೀವಿ. ಕಬ್ಬಿಣದ ಆಕ್ಸೈಡ್ ಪ್ರಮಾಣ ಈ ಮಣ್ಣಲ್ಲಿ ಜಾಸ್ತಿ ಇರ್ತದೆ. ಕೆಂಪು ಮಣ್ಣು ಕೆಂಪಾಗಿರಲು ಕಾರಣ ಏನು ಅಂತ ಕ್ವಶನ್ ಕೇಳೋಣ. ಕೆಂಪು ಮಣ್ಣು ಕೆಂಪಾಗಿರಲು ಕಾರಣ ಏನಂದ್ರೆ ಫೆರಸ್ ಆಕ್ಸೈಡ್ ಇದೆಯಲ್ಲ, ಈ ಮಣ್ಣಿನಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಕಂಡು ಬರ್ತದೆ ಕಬ್ಬಿಣದ ಆಕ್ಸೈಡ್. ಮತ್ತೆ ಅಷ್ಟು ಕೃಷಿಗೆ ಯೋಗ್ಯವಲ್ಲ. ಎಲ್ಲಿ ನೀರಾವರಿ ಪ್ರದೇಶ ಇದೆಯಲ್ಲ, ನೀರಾವರಿ ಪ್ರದೇಶದಲ್ಲಿ ಮಾತ್ರ ಕೃಷಿಗೆ ಯೋಗ್ಯವಾದ ಮಣ್ಣು. ಇದರ ಮೇಲೆ ಕ್ವಶನ್ ಏನ್ ಕೇಳ್ಯಾನಂದ್ರ, ಕರ್ನಾಟಕ ರಾಜ್ಯದಲ್ಲಿ ಗರಿಷ್ಠ ಹಂಚಿಕೆಯಾದ ಮಣ್ಣು ಯಾವ್ದಂತ ಕೇಳ್ಯಾನ. ಇದೇ ಮಣ್ಣೆ ಕರ್ನಾಟಕದಲ್ಲಿ ಗರಿಷ್ಠ ಇದೆ. ಕಪ್ಪು ಮಣ್ಣಿಗಿಂತ ಕರ್ನಾಟಕ ರಾಜ್ಯದಲ್ಲಿ ಕೆಂಪು ಮಣ್ಣೆ ಗರಿಷ್ಠ ಇದೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಹಂಚಿಕೆಯಾದ ಮಣ್ಣು ಯಾಕಂದ್ರೆ ಉಚ್ಚುಚ್ಚಾರ ಏನು ಹೇಳಲು ಕೋನ. ದ ಕರೆಕ್ಟ್ ಆನ್ಸರ್ ಇಸ್ ರೆಡ್ ಸಾಯಿಲ್. ರೆಡ್ ಸಾಯಿಲ್ ಕವರ್ ಲಾರ್ಜೆಸ್ಟ್ ಪಾರ್ಟ್ ಆಫ್ ಕರ್ನಾಟಕ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಹಂಚಿಕೆಯಾಗಿರುವಂತ ಮಣ್ಣು. ಯಾಕಂದ್ರೆ ಒಂದು ಮಾರ್ಕ್ಸ್ ಹೋದ್ರು ನೀವು ಎಷ್ಟೋ ರ್ಯಾಂಕ್ ಕೆಳ ಬಂದು ಬಿಡ್ತೀರಿ. ಎದಕ್ ಬೇಕದು ನೋಡಿ, ಆಗಲೇ ಯಾವ್ದು ಹೇಳಿದ್ದೆ ಇದು ನೋಡಿ. ಇನ್ ಇಂಡಿಯಾ ಅಲ್ವಾಯಿಲ್ ಸಾಯಿಲ್ ಇಸ್ ದ ಲಾರ್ಜೆಸ್ಟ್ ಸಾಯಿಲ್ ಗ್ರೂಪ್. ಭಾರತ ದೇಶದಲ್ಲಿ ಹೈಯೆಸ್ಟ್ ಹಂಚಿಕೆಯಾದ ಮಣ್ಣು ಆಗ್ಲೇ ಹೇಳಿದ್ ನಿಮ್ಗೆ ಅಲ್ವಾಯಿಲ್ ಸಾಯಿಲ್. ಇದು ದೇಶದಲ್ಲಿ ಅತಿ ಹೆಚ್ಚು ಕಂಡು ಬರುವುದು ಅಲ್ವಾಯಿಲ್ ಸಾಯಿಲ್. ಆದರೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಕಂಡು ಬರುವುದು ಯಾವ್ದಂದ್ರ ಕೆಂಪು ಮಣ್ಣು. ಸುಮ್ಮ ಅಡಿಕೆಗೆ ಏನು ಹೇಳಂಗಿಲ್ಲ, ಇಲ್ಲಿ ಅಕ್ಯುರೇಟ್ ಪಾಯಿಂಟ್ ಗಳನ್ನು ಡಿಸ್ಕಸ್ ಮಾಡುದು. ಯಾರು ಇಷ್ಟೆಲ್ಲ ಹೇಗೆ ನೆನಪಿಡೋದು? ಎ.ಟಿ.ಎಂ ನಂಬರ್ ನೆನಪಿಡ. ನಾಳೆ ಜಾಬ್ ಆದಾಗ ಹೇಳಿ ನೋಡಮ್, ನನಗ ಎ.ಟಿ.ಎಂ ನಂಬರ್ ನೆನಪಾರ್ಲಾಗತ್ತ ಸರ್ ನಮ್ದು.
ನೋಡ ಇಂಪಾಸಿಬಲ್ ಅಂತ. ಮತ್ತೆ ಇದನ್ನು ಇಂಪಾಸಿಬಲ್ ಅನ್ಬೇಕು. ಈ ಮಣ್ಣಿನಲ್ಲಿ ಸಾವಯವ ಅಂತಂದ್ರೆ ಏನು? ರಂಜಕ ಇರಂಗಿಲ್ಲ, ಪ್ಲಸ್ ಗಂಧಕ ಇರಲ್ಲ. ಗಂಧಕ ರಂಜಕ ಇಲ್ಲದೆ ಇರುವಂತ ಮಣ್ಣು ಯಾವ್ದಂದ್ರ ಸಾವಯವ ಇಲ್ಲದೆ ಇರುವಂತ ಮಣ್ಣು ಕೆಂಪು ಮಣ್ಣು. ಧಾರವಾಡ ಶಿಲೆ, ಗ್ರಾನೈಟ್ ಶಿಲೆ ಮತ್ತು ನೀಶಿಲೆಗಳ ಸತಿಲೀಕರಣದಿಂದ ಕೆಂಪು ಮಣ್ಣು ನಿರ್ಮಾಣಗೊಂಡಿದೆ. ಕೆಂಪು ಮಣ್ಣು ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಹಂಚಿಕೆಯಾಗಿದ್ದು, ದೇಶದಲ್ಲಿ ಅತಿ ಹೆಚ್ಚು ಹಂಚಿಕೆಯಾಗಿರುವಂತ ಎರಡನೇ ಮಣ್ಣು ಇದು. ದೇಶದಲ್ಲಿ ಗರಿಷ್ಠ ಹಂಚಿಕೆಯಾಗಿರುವಂತ ಎರಡನೇ ಮಣ್ಣು. ಭಾರತ ದೇಶದಲ್ಲಿ ಹೈಯೆಸ್ಟ್ ಹಂಚಿಕೆಯಾಗಿರುವಂತ ಎರಡನೇ ತರದ ಮಣ್ಣು ಯಾವ್ದಂದ್ರ ಈ ಒಂದು ಕೆಂಪು ಮಣ್ಣು. ರಾಜ್ಯದಲ್ಲಿ ಹೈಯೆಸ್ಟ್ ಇದೆ. ಮತ್ತೆ ಕೆಂಪು ಮಣ್ಣಿನ ಮೇಲೆ ಏನು ಪ್ರಶ್ನೆ ಕೇಳ್ಯಾನ? ಕೆಂಪು ಮಣ್ಣು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಅಂತ ಕೇಳ್ಯಾನ ಹೈಯೆಸ್ಟ್. ಚಿತ್ರದುರ್ಗ ಜಿಲ್ಲೆ, ಹಾವೇರಿ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ತುಮಕೂರು ಜಿಲ್ಲೆ. ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರುತ್ತದೆ? ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಈ ಮಣ್ಣು ಹೈಯೆಸ್ಟ್ ಇದೆ ಅಂದ್ರೆ ತುಮಕೂರು ಜಿಲ್ಲೆಯಲ್ಲಿ ನೋಡಿ. ರಾಜ್ಯದಲ್ಲಿ ತುಮಕೂರು ಆದರ ದೇಶದಲ್ಲಿ ತಮಿಳುನಾಡು ನೋಡಿ. ದೇಶದಲ್ಲಿ ಅತಿ ಹೆಚ್ಚು ಈ ಮಣ್ಣು ಹಂಚಿಕೆಯಾಗಿದ್ದು ತಮಿಳುನಾಡಲ್ಲಿ, ಅದರ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಈ ಮಣ್ಣು ಹಂಚಿಕೆಯಾಗಿದ್ದು ತುಮಕೂರು ಜಿಲ್ಲೆಯಲ್ಲಿ. ತುಮಕೂರದಲ್ಲಿ ಈ ಮಣ್ಣು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತದೆ. ತುಮಕೂರು ದೇಶದಲ್ಲಿ ತಮಿಳುನಾಡಾದ್ರ ರಾಜ್ಯದಲ್ಲಿ ತುಮಕೂರದಲ್ಲಿ ಈ ಮಣ್ಣು ಹೈಯೆಸ್ಟ್ ಕಂಡು ಬರ್ತದ, ನೆನ್ಪಿಡಿ. ಈ ಮಣ್ಣಿನಲ್ಲಿ ಬೆಳೆಯುವ ಪ್ರಧಾನವಾದ ಬೆಳೆ ಅಂದ್ರೆ ಶೇಂಗಾ. ಶೇಂಗಾ ಆಗಿರಬಹುದು. ಇಲ್ಲಿಯೂ ಕೂಡ ಕಬ್ಬನ್ನು ಬೆಳೀತಾರೆ. ಭತ್ತ ಬೆಳೆಯಕ್ ಸಾಧ್ಯ ಇದೆ. ಈ ಮಣ್ಣಲ್ಲಿ ಭತ್ತ ಬೆಳಿಬಹುದು, ಶೇಂಗಾ ಬೆಳಿಬಹುದು. ಶೇಂಗಾ ಅಂದ್ರ ನೆಲಗಡಲೆ. ನೆಲಗಡಲೆ ಈ ಮಣ್ಣಲ್ಲಿ ಬೆಳೆಯಕ್ ಸಾಧ್ಯ ಇದೆ. ಕಬ್ಬು, ಭತ್ತ, ಅಡಕೆ, ತೆಂಗು ಬೆಳಿಬಹುದು. ಅಡಕೆ, ಶೇಂಗಾ, ಕಬ್ಬು, ಭತ್ತ ಮುಂತಾದ ಪ್ರಧಾನವಾಗಿರುವಂತ ಬೆಳೆಗಳನ್ನ ಈ ಮಣ್ಣಿನಲ್ಲಿ ಬೆಳೆಯಬಹುದು. ಹೈಯೆಸ್ಟ್ ತುಮಕೂರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹಂಚಿಕೆಯಾದ್ರ ದೇಶದಲ್ಲಿ ತಮಿಳುನಾಡಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಈ ಮಣ್ಣು ಹಂಚಿಕೆಯಾಗುತ್ತದೆ, ನೆನಪಿಡಿ. ಬರ್ಕೊಡಿ ಬೆಳೆಗಳು. ತೆಂಗನ್ನು ಬೆಳಿಬಹುದು, ಅಡಕೆ, ಶೇಂಗಾವನ್ನು ನಾವೇನಂತ ಕರಿತೀವಿ ಸಾಮಾನ್ಯವಾಗಿ? ನೆಲಗಡಲೆ ಅಂತ ಕರಿತೀವಿ. ಕಬ್ಬು, ಭತ್ತ ಗರಿಷ್ಠ ಪ್ರಮಾಣದಲ್ಲಿ ಈ ಮಣ್ಣನ್ನು ಬೆಳೆಯಕ್ಕೆ ಸಾಧ್ಯ ಇದೆ. ಚಿತ್ರದುರ್ಗ, ಹಾವೇರಿ, ಶಿವಮೊಗ್ಗ ಅಂತ ಕೊಟ್ಟಿದ್ದೆ, ರಾಂಗ್ ಇವು. ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಹಂಚಿಕೆಯಾಗಿದೆ ಈ ಮಣ್ಣು. ತುಂಗಭದ್ರಾ ನದಿಯ ದಡದಿಂದ ದಕ್ಷಿಣದಲ್ಲಿ ಚಾಮರಾಜನಗರದವರೆಗೆ ಈ ಮಣ್ಣು ಹಂಚಿಕೆಯಾಗಿದೆ. ಈಗ ಸಾಮಾನ್ಯವಾಗಿ ಬೆಂಗಳೂರಿಗೆ ಹೋದಂತ ವ್ಯಕ್ತಿಗಳ ಪಾದರಕ್ಷೆಗಳನ್ನ ನೋಡಿ, ಪೂರ್ತಿ ಚಪ್ಪಲ್ ಹೆಂಗಾಗಿರ್ತಾವಂತಂದ್ರ ಈ ಕೆಂಪು ಮಣ್ಣು ಮೆತ್ಕೊಂಡ್ಬಿಟ್ಟಿರ್ತವ. ನಾನು ಬೆಂಗಳೂರಿಗೆ ಫಸ್ಟ್ ಹೋಗಿದ್ದು ಕೆಲಸ ಮಾಡಕ್ ಸಲುವಾಗಿ. ಕೆಲಸ ಮಾಡ್ಲಕ್ ನಾ ಎಂತ ಕೆಲಸ ಮಾಡ್ತಂದ್ರ ಸಿಮೆಂಟ್ ಅನ್ನ ಅನ್ಲೋಡಿಂಗ್ ಮಾಡೋದು, ಸಿಮೆಂಟ್ ಇಳಿಸೋದು, ಸಿಮೆಂಟ್ ಹೊರೋದು. ಪ್ಯಾರೆಗನ್ ಚಪ್ಪಲ್ ಹಾಕೊಂಡು ನಾವು ಕೆಲಸ ಮಾಡಾಗ ನಮ್ಮ ಇಡೀ ಚಪ್ಪಲ್ ಹೆಂಗಾಗ್ತಂದ್ರೆ ಸಂಪೂರ್ಣವಾಗಿ ಕೆಂಪಗಾಗಿ ಬಿಡೋದು. ಅಲ್ಲಿ ಅವು ಚಪ್ಪಲ್ ಹಾಕೊಂಡ್ಬಂದ್ರೆ ಇವ್ರು ಬೆಂಗಳೂರು ಹೋಗ್ಯಾರ ಏನಪ್ಪ ಅನಿಸ್ಬೇಕು. ಅಷ್ಟರ ಮಟ್ಟಿಗೆ ಅವು ಪೂರ್ತಿ ಪಾದರಕ್ಷೆಗಳು ಏನಾಗ್ತದ ಅಂದ್ರ
ಚಪ್ಪಲ್ ಇದು ಈಗ ನಮ್ಮ ಉತ್ತರ ಕರ್ನಾಟಕದ ಬಹುತೇಕ ಜನ ಅಲ್ಲಿ ಅದಾರ ನೋಡಿ. ಉತ್ತರ ಕರ್ನಾಟಕದ ಬಹುತೇಕ ಜನ ಇವತ್ತು ರಾಯಚೂರು ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ಆಮೇಲೆ ಅಲ್ಲೆಲ್ಲ ಕೆಲಸ ಮಾಡಕ್ ಹೋಗಿರ್ತಾರೆ. ಸುಚಿತ್ರ ಯಾಕೆ ಸುಳ್ಳು ಹೇಳಿ? ನಾನು ಸುಳ್ಳು ಏನು ಹೇಳಂಗಿಲ್ಲ, ಎಲ್ಲವೂ ಸತ್ಯ. ಸತ್ಯಗಳ ಕಟ್ಟ ಆಮೇಲೆ ಸುಳ್ಳು ಎಲ್ಲಿಂದ ಹೇಳಿ. ಈ ಮಣ್ಣಲ್ಲಿ ಇನ್ನೊಂದು ಬೆಳೆ ಒಬ್ರು ಯಾರೋ ಪಾಯಿಂಟ್ ಕರೆಕ್ಟ್ ಆನ್ಸರ್ ಮಾಡಿದ್ರಿ. ಏನು ಅಂದ್ರೆ ರಾಗಿಯನ್ನ ಬೆಳೆಯಬಹುದು. ಸಿಮೆಂಟ್ ಒರೆಯೋದಂದ್ರೆ ಸಿಮೆಂಟ್ ಗಾಡಿಯಿಂದ ಇಳಿಸೋದು, ಸಿಮೆಂಟ್ ಅನ್ಲೋಡಿಂಗ್ ಮಾಡೋದು. ಹೋಗಿ ಸಿಮೆಂಟ್ ದೊಡ್ಡ ದೊಡ್ಡ ಲಾರಿಗಳು ಬಂದಿರುತ್ತೋ ಅದ್ರ ಶಿಫ್ಟ್ ಹಾಕೊಂಡು ಅಂಗಡಿ ಶಾಪ್ನಿಂದ ಬೇರೆ ಬೇರೆ ಕಡೆಯಲ್ಲಿ ಶಿಫ್ಟ್ ಮಾಡೋದು. ಅನ್ಲೋಡ್ ಅಂತ ಕರಿತೀವಿ, ಇಳಿಸೋದು. ಒಂದ್ ಸಿಮೆಂಟ್ 2 ರೂಪಾಯಿ, 2-3 ರೂಪಾಯಿ ಒಂದ್ ಸಿಮೆಂಟ್ ಚೀಲ ಇಳಿಸಿ ಬಂದೇವ್ ಅಂದ್ರೆ. ಕೆಂಪು ಮಣ್ಣು ಎಷ್ಟು ಪ್ರಮಾಣ ಇದೆ ಅಂದ್ರೆ 48.51 ಪ್ರಮಾಣ ಪ್ರೆಸೆಂಟ್ 2024 ಪ್ರಕಾರ. ತಂಬಾಕು ಬೆಳೆಯನ್ನು ಬೆಳಿಬಹುದು ನೋಡಿ. ತಂಬಾಕನ್ನು ಕೂಡ ಈ ಮಣ್ಣಲ್ಲಿ ಬೆಳೆಯಕ್ ಸಾಧ್ಯ ಇದೆ. ತಂಬಾಕು, ಮೆಕ್ಕೆಜೋಳ ಬೆಳಿಬಹುದು, ಸೂರ್ಯಕಾಂತಿನ ಬೆಳಿಬಹುದು, ತೆಂಗು, ಅಡಕೆ, ಶೇಂಗಾ, ಕಬ್ಬು, ಭತ್ತ, ತಂಬಾಕು ಇಂಥ ಎಲ್ಲ ಬೆಳೆಗಳನ್ನು ಈ ಮಣ್ಣಲ್ಲಿ ನವಣಿ ಬೆಳಿಬಹುದು. ಸೂಪರ್ ಸೂಪರ್ ಗೋಪಾಲ್ ಅವ್ರು. ರೇಷ್ಮೆ ಈ ಮಣ್ಣಲ್ಲಿ ಬೆಳೆಯಕ್ ಸಾಧ್ಯ ಇದೆ ನೋಡಿ. ರೇಷ್ಮೆ ಬೆಳಿಬಹುದು. ರೇಷ್ಮೆಯನ್ನು ಈ ಮಣ್ಣಲ್ಲಿ ಬೆಳೆಯಕ್ ಸಾಧ್ಯ. ಯಾಕಂದ್ರೆ ರಾಮನಗರ ಆಗಿರಬಹುದು, ಅಲ್ಲಿ ಆ ಭಾಗದಲ್ಲಿ ರಾಮನಗರ, ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ, ಇಲ್ಲೆಲ್ಲ ಏನ್ ಬೆಳಿತೀವಿ ಅಂದ್ರ ರೇಷ್ಮೆ ಬೆಳಿತೀವಿ. ಆ ರೇಷ್ಮೆ ಯಾವ ಮಣ್ಣಲ್ಲಿ ಬೆಳೆಯಕ್ ಸಾಧ್ಯ ಇದೆ ಅಂದ್ರ ಈ ಒಂದು ಕೆಂಪು ಮಣ್ಣಲ್ಲಿ ಬೆಳೆಯಕ ಸಾಧ್ಯ ಇದೆ. ಬರ್ಕೊಂಡ್ರೆ ನೋಟ್ಸ್ ಮಾಡ್ಕೊಂಡ್ರಲ್ಲ ನೋಡಿ. ಇಷ್ಟು ಪಾಯಿಂಟ್ ಡಿಸ್ಕಸ್ ಮಾಡಿವಿ. ಕರ್ನಾಟಕದ ಮಣ್ಣು ಮತ್ತು ಅದರ ವಿಧಗಳು. ಭೂಮಿಯ ಮೇಲೆ ನಿರ್ಮಾಣಗೊಂಡ ಶಿಲಾಚೂರುಗಳ ಸಂಯೋಜನೆಯನ್ನು ಮಣ್ಣು ಎನ್ನುವರು. ಮಣ್ಣಿನ ವೈಜ್ಞಾನಿಕವಾದ ಅಧ್ಯಯನವನ್ನು ಪೆಡಾಲಜಿ ಎಂದು ಕರೆಯುತ್ತಾರೆ. ಭಾರತದ ಮಣ್ಣು ಸಂಶೋಧನಾ ಕೇಂದ್ರ ಮಧ್ಯಪ್ರದೇಶದ ಭೂಪಾಲದಲ್ಲಿದ್ರ. ಕರ್ನಾಟಕದ ಮಣ್ಣು ಸಂಶೋಧನಾ ಕೇಂದ್ರ ಹೆಬ್ಬಾಳು ಮತ್ತು ಬಳ್ಳಾರಿಗಳಲ್ಲಿ ಕಂಡು ಬರುತ್ತದೆ. ಶಿಲಾಚೂರುಗಳನ್ನು ಅಳತೆ ಮಾಡುವಂತ ಸಾಧನ ಅಂದ್ರೆ ವೆಂಟ್ವರ್ತ್ ಸ್ಕೇಲ್. ಯಾವುದೇ ಒಂದು ಶಿಲೆ ಮಣ್ಣಾಗಿ ಪರಿವರ್ತನೆ ಆಗಬೇಕಾದ್ರ ಕನಿಷ್ಠ 100 ವರ್ಷ, ಗರಿಷ್ಠ 1 ಲಕ್ಷ ವರ್ಷ. ಕಲ್ಲು ಮಣ್ಣಾಗಿ ಪರಿವರ್ತನೆಗೊಳ್ಳುವ ಪ್ರಕ್ರಿಯೆಗೆ ಶಿಥಿಲೀಕರಣ ಅಂತ ಕರಿತೀವಿ. ಶಿಲಾಚೂರುಗಳನ್ನು ಅಳತೆ ಮಾಡುವ ಸಾಧನ ಅಂದ್ರ ವೆಂಟ್ವರ್ತ್ ಸ್ಕೇಲ್. ಮಣ್ಣಿನಲ್ಲಿರುವಂತ ಆಮ್ಲ ಯಾವ್ದಂದ್ರ ಯೂಮಿಕ್ ಆಮ್ಲ. ಮಣ್ಣುಗಳಲ್ಲಿ ಮತ್ತೆ ನಿಮ್ಗೆ ಜೋನಲ್ ಸಾಯಿಲ್, ಎ ಜೋನಲ್ ಸಾಯಿಲ್ ಮತ್ತು ಇಂಟರ್ ಜೋನಲ್ ಸಾಯಿಲ್ ಬಗ್ಗೆ ಹೇಳ್ತೀನಿ. ನಾ ಭಾಳ ಡೆಪ್ತ್ ಆಗಿ ಹೇಳ್ತೀನಿ ಮಣ್ಣಿನ ಬಗ್ಗೆ. ಯಾಕೆ ಎಲ್ಲಿ ಮಾರ್ಕ್ಸ್ ಮಿಸ್ ಆಗ್ಬಾರದು, KPSC ಕ್ವಶನ್ ಕೇಳ್ತಾನೆ. ಜೋನಲ್ ಸಾಯಿಲ್ ಅಂದ್ರೆ ಏನು, ಎ ಜೋನಲ್ ಸಾಯಿಲ್ ಅಂದ್ರೆ ಏನು, ಇಂಟರ್ ಜೋನಲ್ ಸಾಯಿಲ್ ಅಂದ್ರೆ ಏನು,